ಹಲೋ ಹಾಯ್, ನಾನು ನಿಮ್ಮ ಎಂ ಗುರು ಈ ಟೀಚರ್. ಹೇಗಿದ್ದೀರಾ ನನ್ನ ಸ್ಪರ್ಧಾತ್ಮಕ ಹುಲಿಗಳು? ಓದ್ತಾ ಇದ್ದೀರಾ ತಾನೆ? ನಿಮ್ಮ ಮನಸ್ಸು ಕೇವಲ ನಿಮ್ಮ ಗುರಿ ಮೇಲೆ ಇರಲಿ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋದು ಇದನ್ನೇ. ನಿಮ್ಮ ಮನಸ್ಸು ಎಲ್ಲರ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದಾಡ್ತಂದ್ರೆ ನಿಮ್ಮ ನೌಕರಿನೂ ಹೋಗೇ ಬಿಡ್ತದೆ. ನೀವು ಹುಡುಗ ಆಗಿದ್ರೆ ಯಾರೋ ಒಬ್ರು ಚಮ್ಮಕ್ ಚಲೋನ್ ಕಡೆ ಲಕ್ಷ ಕೊಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೋಬೇಕು. ನೀವು ಹುಡುಗಿ ಆಗಿದ್ರೆ ಯಾರೋ ಒಬ್ರು ರೋಡ್ ರೋಮಿಯೋ ಕಡೆ ಲಕ್ಷ ಕೊಟ್ಟು ನಿಮ್ಮ ಜೀವನ ಹಾಳು ಮಾಡ್ಕೋಬೇಕು. ನಿಮ್ಮ ಗುರಿಯನ್ನ ಮುಟ್ಟಿ ಸಾಧನೆಯ ಶಿಖರವನ್ನ ಏರಿ ಆಮೇಲೆ ನಿಮ್ಮ ಜೀವನಕ್ಕೆ ಯಾವ ರೀತಿ ಬೇಕೋ ಹಂಗ ನೀವು ಜೀವನ ಅನುಭವಿಸ್ರಿ. ಸೊ ಅಲ್ಲಿವರೆಗೂ ಕಷ್ಟದ ಪರಿಶ್ರಮದ ಜೀವನ ನಿಮ್ಮದಾಗಬೇಕು. ನಿಮ್ಮ ಗಮನ ನಿಮ್ಮ ಓದಿನ ಮೇಲೆ ಇರಬೇಕು. ಓಕೆ, ಸೊ ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುವಂತ ಒಂದು ವಿಡಿಯೋ ತಂದಿದ್ದೇನೆ, ಒಂದು ಎಕ್ಸಾಂಪಲ್ ನೋಡಿ. ಅದನ್ನ ತಿಳ್ಕೊಂಡು ಆ ಥರದ ಎಕ್ಸಾಂಪಲ್ಸ್ ಬಂದ್ರೆ ಈ ಮೆಥಡ್ನ ನೆನಪು ಮಾಡಿಕೊಂಡು ಆ ಗೋಲ್ಡನ್ ಮಾರ್ಕ್ಸ್ನ ಪಡ್ಕೋಬೇಕು. ಓಕೆ, ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಎಕ್ಸ್ ದ ಪವರ್ 3/2 ಅದರ ರೇಷಿಯೋನ 9 ಕೊಟ್ಟಿದ್ದಾರೆ. 16ರ ಅನುಪಾತ ವರ್ಗಮೂಲದಲ್ಲಿ ಎಕ್ಸ್ ಅಂತ ಇದೆ. ಎಪ್ಪ ಬ್ಯಾಡ್ರಿ ಸರ್, ಇದು ಯಾಕೋ ಭಾಳ ಬ್ಯಾರೆನ ಕಾಣ್ತಾ ಇತ್ತು ಎಕ್ಸಾಂಪಲ್. ಇದು ಬ್ಯಾಡ ಸರ್, ಇದನ್ನ ಬಿಟ್ಟು ಬೇರೆ ಹೇಳಿ ಮತ್ತೆ ಹೇಳಿ. ಇದು ಅಂಜು ಹೋಗಂತ ಪ್ರಶ್ನೆ ಅಲ್ಲ. ಯಾವುದೂ ಡಿಫಿಕಲ್ಟ್ ಅನ್ನೋದು ಇರೋದೇ ಇಲ್ಲ. ನಿಮ್ಮ ತಿಳುವಳಿಕೆ ನಿಮ್ಮ ನಾಲೆಜ್ಗೆ ಸಂಬಂಧಪಟ್ಟಂಗನ ಪ್ರಶ್ನೆ ಇರ್ತಾವೆ. ನೋಡ್ಲಿಕ್ಕೆಲ್ಲ ಹಿಂಗ ಇರ್ತಾವೆ ಎಕ್ಸಾಂಪಲ್ಗಳು, ಆದ್ರೆ ಅಂಜುವಂತ ಅವಶ್ಯಕತೆ ಇಲ್ಲ. ಬಿಕಾಸ್ ಈಸಿ ಮಾಡ್ಲಕ್ಕ ಎಂ ಗುರು ಅದ. ಓಕೆ, ನೋಡೋಣ ಹಂಗಾದ್ರೆ ಸೊಲ್ಯೂಷನ್. ಆಪ್ಷನ್ ನೋಡಿ, +or -16, +or-3, +or-12, +or-4. ಇದರಲ್ಲಿ ಒಂದು ಉತ್ತರ ಇದೆ. ನೋಡೋಣ ಯಾವ್ದು ಉತ್ತರ ಬರುತ್ತೆ ಅಂತ. ಲೆಟ್ ಅಸ್ ಸಾಲ್ವ್ ದ ಎಕ್ಸಾಂಪಲ್. The question is x the power 3/2. The ratio is 9. 16 to the ratio under root x. ಸೊ ಹಿಂಗಿರುವಾಗ ಇದು ಅನುಪಾತ ಐತದ ಡಿವೈಡೆಡ್ ಬೈ ಇದ್ದಂಗ್ರಿ. x the power 3/2 divided by 9 is equal to 16 divided by x ಈ ಥರ ಇದೆ. ಸೊ ಹಿಂಗಿದ್ದಾಗ ನಾವೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. x the power 3/2 ಈ ಅಂಡರ್ ರೂಟ್ ಅನ್ನ ನಾನು ಏನು ಮಾಡ್ತೀನಿ, 1/2 ಅಂತೀನಿ. ನೋ ಪ್ರಾಬ್ಲಮ್. ಈಸ್ ಈಕ್ವಲ್ ಟು 16 × 9. ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ರೆ ಕಾಮೆಂಟ್ ಅಲ್ಲಿ ಹಾಕಿ. ಸೊ ಯಾವುದೇ ಒಂದು ಸಂಖ್ಯೆ ಇರಲಿ, ಯಾವುದೇ ಒಂದು ಚರಾಕ್ಷರ ಇರಲಿ, ಅದರದ ಘಾತ 3/2 ಇಲ್ಲಿ 1/2 ಇದೆ. ಹಿಂಗಿದ್ದಾಗ ಅವೆರಡು ಏನು ಮಾಡ್ಬೇಕು, ನಾವು ಇದು ಏನು ಮಾಡಬೇಕು ನೋಡ್ರಿ. ಎಕ್ಸ್ ದ ಘಾತ 3/2 + 1/2 ಅಂತ ಆಗುತ್ತೆ. ಇದು ಈಸ್ ಈಕ್ವಲ್ ಟು 16 × 9. ಹಿಂಗಿದ್ದಾಗ ನೋಡ್ರಿ, ಎಕ್ಸ್ ದ ಪವರ್ 3/2 + 1/2 ಅಂದ್ರೆ 3 + 1/2 is equal to 16 × 9 ಆಯ್ತು. ಇದು 144 ಇಟ್ಕೋಬಹುದು, ನೋ ಪ್ರಾಬ್ಲಮ್. ಸೊ 3 + 1 ಎಕ್ಸ್ ದ ಪವರ್ 3 + 1 ಅಂದ್ರೆ 4 ಆಯ್ತು, /2 ಆಯ್ತು, is equal to 144 ಅಂತ ಇಟ್ಕೊಂಡ್ಬಿಡಿ, ನೋ ಪ್ರಾಬ್ಲಮ್. 14 ಎಷ್ಟು? 144 ಇಲ್ರಿ. ಮತ್ತೆ ಬೇರೆ ಬರ್ತದೆ ನಿಮ್ಮ ಉತ್ತರ, ಬೇರೆ ಬರ್ತದೆ ಹೇಳ್ರಿ ನನಗೆ. ಸೊ ಎಕ್ಸ್ ದ ಪವರ್ 2 1s are 2 2s are ಅಂದ್ರೆ x² is equal to 144. ಸೊ ಇದನ್ನ ನಾವು ವರ್ಗ ಮೂಲವನ್ನ ಕಂಡು ಹಿಡಿದೀವಿ ಅಂದ್ರೆ +or-12. ಯಾಕಂದ್ರೆ 12ರ ವರ್ಗ ಎಷ್ಟು ಹೇಳ್ರಿ? 144. ಉತ್ತರ ಇದೆಯಾ? ಸಿ, ಇದು ಅದರ ಉತ್ತರ. ಎಕ್ಸ್ ಅನ್ನ ಒಂದ್ ಕಡೆ ಮಾಡ್ಕೊಂಡ್ವಿ, ಸಂಖ್ಯೆಯನ್ನ ಒಂದ್ ಕಡೆ ಮಾಡ್ಕೊಂಡ್ವಿ. ಅದಾದ ನಂತರ ಎಕ್ಸ್ ದ ಬೆಲೆಯನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ಅವುಗಳ ಘಾತಾಂಕವನ್ನ ಸಿಂಪ್ಲಿಫೈ ಮಾಡ್ಕೊಂಡ್ವಿ. x² ಬಂತು. x² is equal to 144. ಎರಡೂ ಸೈಡ್ದಾಗ ನಾವು ವರ್ಗ ಮೂಲವನ್ನ ಕಂಡು ಹಿಡಿದ್ವಿ ಅಂದ್ರೆ x is equal to +or-12 ಅಂತ ಬಂತು. ಈಸಿ ಇದೆ. ಈ ತರದ ಪ್ರಶ್ನೆಗಳಿದ್ರು ಈಸಿಯಾಗಿ ನೀವು ಚರಾಕ್ಷರಗಳನ್ನ ಒಂದ್ ಕಡೆ ಮಾಡ್ಕೋಬೇಕು, ಅಂಕಿಗಳನ್ನ ಒಂದ್ ಕಡೆ ಮಾಡ್ಕೊಂಡು ಅವುಗಳ ಘಾತಾಂಕಗಳನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಿಮಗೆ ಈ ರೀತಿಯಾಗಿ ಈಸಿಯಾಗಿ ಅದ್ರ ಆನ್ಸರ್ ಅನ್ನು ಕಂಡುಹಿಡಿಬಹುದು. ಓಕೆ, ಅರ್ಥ ಆಗಿದೆ ಅನ್ಕೊಂತೇನೆ. ಅರ್ಥ ಆಗಿದ್ರೆ ಕಾಮೆಂಟ್ ಅಲ್ಲಿ ಸೂಪರ್ ಅಂತ ಒಂದು ಕಾಮೆಂಟ್ ಹಾಕಿ. ಪ್ರತಿ ವಿಡಿಯೋದಲ್ಲಿ ಹೇಳೋ ತರ ನಮ್ಮ ವಿಡಿಯೋವನ್ನ ನೀವು ಎಲ್ಲಾ ಮಕ್ಕಳಿಗೆ ತಲುಪಿಸುವಂತ ಜವಾಬ್ದಾರಿ ನಿಮ್ಮದು. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರಿಗೂ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಈ ತರದ ಪ್ರಶ್ನೆಗಳು ಈಸಿ ಆಗ್ಬೇಕು ಅಂದ್ರೆ ನೀವು ನಮ್ಮ ಚಾನೆಲ್ನ ವಿಡಿಯೋಗಳನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಟು ಇನ್ಕ್ರೀಸ್ ದ ಟ್ರಾಫಿಕ್ ಆಫ್
ವಿಡಿಯೋಸ್. ಅದರಿಂದ ಚಾನೆಲ್ ಗ್ರೋ ಆಗುತ್ತೆ, ಮತ್ತಷ್ಟು ಸ್ಪರ್ಧಾರ್ಥಿಗಳಿಗೆ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ನಮ್ಮ ಚಾನೆಲ್ ಹೋಗಿ ತಲುಪುತ್ತೆ. ಅದು ನೀವು ಮಾಡೋ ಸೇವೆ, ಇದು ನಾನು ಮಾಡೋ ಸೇವೆ. ಓಕೆ, ಮುಂದಿನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾ ಇರಿ, ಚೆನ್ನಾಗಿ ಓದ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್. ಶುಭ ದಿನ.